ಡ್ರೈವರೇ ಬಂದಿಲ್ಲ ಕೂಲಾಗಿ. வெள்ளையா இருக்குது. என்னன்னு காட்டுட்டுமா? ಈ ಬಸ್ಸಲ್ಲಿ ನಾವು ತೆಗಿಯಕ್ಕೆ ಹೋದ್ರೆ ಮಾತಾಡ್ರಿ ಸ್ವಾಮಿ ಏನು ಮಾತಾಡೋಣ ಅವ್ರು ಇದು ಪುಲ್ಮೇಡು ಸತ್ರಂ. ಒಳಗಡೆ ಬಿಡ್ತಿಲ್ಲ, ಪ್ಲಾಸ್ಟಿಕ್ ಚೆಕ್ ಮಾಡಿ ಒಳಗಡೆ ಬಿಡೋದು. ಜನಸಂಖ್ಯೆ ಜಾಸ್ತಿ ಐತೆ. ಇಲ್ಲಿಂದ ಸರಿಯಾಗಿ 12 ಕಿಲೋಮೀಟರ್ಗಳು. ಇಲ್ಲಿ ನಾವು ತಂದಿರೋ ಫುಡ್ಡನ್ನ ತಿಂಡಿ ತಿಂತಿದ್ದೀವಿ. ಇದು ಪುಲಿಮೇಡಲ್ಲಿರೋ ಮುರುಗನ್ ದೇವಸ್ಥಾನ. ಪುಲಿಮೇಡು
ಫಸ್ಟ್ನೇ ಇದು ಈಗ ರೆಡಿ ಹತ್ತುತ್ತಾ ಇದೀವಿ. ಇದು ಫುಲ್ ಮ್ಯಾನ್ ಅಂತಾರೆ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಂ. ನಮ್ಮ ಪಾದಯಾತ್ರೆ ಶುರುವಾಗಲಿದೆ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ. ಇವಾಗ ಇಲ್ಲಿ ಎಲ್ಲಿಂದ ಬಂದ್ರಿ, ಹೆಂಗ್ ಬಂದ್ರಿ, ಏನೋ ಟ್ರಾವೆಲ್ ಬಗ್ಗೆ ಮಾತಾಡ್ರಿ. ಕೊಟ್ರಿ ಕರ್ನಾಟಕಕ್ಕೆ ಹಾಕೊಂಡೆ ಬರ್ತೀನಿ ನಾನು ಪೂರ್ತಿ. ನೀವು ಮಾತಾಡ್ರಿ ಸ್ವಾಮಿ. ಕೋಟೈನಿಂದ ಎಷ್ಟು ಖರ್ಚಾಯ್ತು, ಕೋಟೈಮ್ಗೆ ಎಷ್ಟು ಖರ್ಚಾಯ್ತು? ಸ್ವಲ್ಪ ಖರ್ಚಾಗಿದೆ. ನೀವು ಅದನ್ನ ಹೇಳಂಗಿಲ್ಲ ಸ್ವಾಮಿ, ನಾನು ಕೇಳ್ತಿರೋದು. ಸ್ನಾಕ್ಸ್ ತಾಪನ್ ಸಂತೆ ಸತ್ರಂ ಇಂದ ನಮ್ಮ ಪಾದಯಾತ್ರೆ ಶುರುವಾಗಲಿದೆ ಸ್ವಾಮಿ. ಗಣೇಶ ಸ್ವಾಮಿ ಇಲ್ಲಿ ಬರ್ರಿ, ಇದು ನೀಡಿರಿ, ನಾನು ಹೇಳ್ತೀನಿ. ಬರ್ರಿ ಪಲ್ಸ್ವಾಮಿ ನಿಮ್ಗೆ ಅದ ಸರಿ. ಈ ತರ ಪ್ಲಾಸ್ಟಿಕ್ ದಯವಿಟ್ಟು ಯಾರು ನೋಡಿಲ್ಲ. ಕೊಟ್ಟಾಯಮಿಂದ ಕೊಟ್ಟಾಯಂ ಬಸ್ ಸ್ಟ್ಯಾಂಡ್ಗೆ 25 ರೂಪಾಯಿ ಒಬ್ಬರಿಗೆ ಆಗುತ್ತೆ ಆಟೋಗೆ. ಅಲ್ಲಿಂದ ವಂಡಿ ಪೆರಿಯಾರ್ಗೆ 125 ರೂಪಾಯಿ ಬಸ್ಸಿಗೆ ಆಗುತ್ತೆ. ಅಲ್ಲಿಂದ 50 ರೂಪಾಯಿ ಸತ್ರಮ್ಗಾಗುತ್ತೆ. ಒಬ್ಬ ವ್ಯಕ್ತಿಗೆ 200 ರೂಪಾಯಿಗಳು ಆಗುತ್ತೆ ಸತ್ರಮ್ ಬಂದು ಸೇರಕ್ಕೆ. ಇವಾಗ ಪುಲಿನಾಡಲ್ಲಿ ಇದೀವಿ, ಇನ್ನು ಮುಂದಕ್ಕೆ ಏನು ನಡೀತೋ ನೋಡೋಣ ಬನ್ನಿ. ಏನ್ ಮಾಡೋದು, ಈಗಿನ ಸ್ಟಾರ್ಟಿಂಗು ಅಲ್ಲಿ ನೆಕ್ಸ್ಟ್ ಪೂರ್ತಿ ಇದಾಕಾರೆ 100 ಜನ ಕ್ಯೂ ಅಲ್ಲಿ ನಿಂತಾರೆ. 100-200 ಇದ್ದಾರೆ ಅಲ್ವಾ. ಇದ್ರ ಬಗ್ಗೆ ನಿಮ್ಮ ಮಾಹಿತಿ ಏನು ಸ್ವಾಮಿ? ಇನ್ನು ಮುಂದಕ್ಕೆ ಹೋದ್ರೆ ಪ್ಲಾಸ್ಟಿಕ್ ಕವರ್ ಕಿತ್ಕೊಂಡು ಬೇರೆ ಬಿಸ್ಕೆಟ್ ಸ್ವಾಮಿ. ಆದ್ದರಿಂದ ಬರೋರು ಪ್ಲಾಸ್ಟಿಕ್ ಇಳದಲ್ಲೇ ಬರ್ರಿ. ನೆಟ್ವರ್ಕ್ ಹೇಳಿ ಸ್ವಾಮಿ. 4 ಸಾವಿರ ದೊಡ್ಡ ಪಾದಾಗ್ತಿದೆ ನೀವಲ್ಲೀಗ. ಸರಿ ಆಯ್ತು, ಅಲ್ಲಿನ ಕಳಿಸ್ರಿ. ಒಂದ್ಸತಿ ವಿಡಿಯೋ ಕಾಲ್ ವಿಡಿಯೋ ಮಾಡಕ್ಕೆ ಪೈಸರ ಹೋಗ್ರಿ ಹೋಗ್ರಿ ಹೋಗ್ರಿ. ಶಿವಸ್ವಾಮಿ ಬರ್ರಿ. ಏನಾಯ್ತು ಹೇಳ್ರಿ. ಕವರ್ ಎಲ್ಲ ಯಾವ ಕೊಡ್ಲಿಲ್ಲ ಸ್ವಾಮಿ, ಎಲ್ಲ ವಾಪಸ್ ಕಿತ್ಕೊಂಡ್ಬಿಟ್ರು. ಮತ್ತೆ ಈಗ സ്വാമിയെ കാണ്, സ്വാമിയെ കാണ്, മൊച്ചാൻ കിട്ടും. ಇಲ್ಲಿ ಉಳಿನಾಡು ಹೋಗೋ ದಾರಿಯಲ್ಲಿ 3ನೇ ಕಿಲೋಮೀಟರಲ್ಲಿ ಫಾಲ್ಸು ಸಣ್ಣದು ಹೋಗ್ತೈತೆ ನೋಡಿ. ಕಲ್ಲು ಕಲ್ಬಿಟ್ಕೊಂಡು ಪೋ. ಆಗೋಗೈತೆ ತಡೀರಿ, ಸುಸ್ತಾಗ್ಬಿಟ್ಟೈತೆ. ಯಾಕೆ ಸ್ವಾಮಿ ಸುಸ್ತಾಯ್ತು? ಫುಲ್ ಮೇಡ್ ಅಂದ್ರಲ್ಲ, ಫುಲ್ ಮೇಡಲ್ಲ, ಇದು ಇರುಮಲೆ ಮೇಡು. ಎಷ್ಟು ಕಿಲೋಮೀಟರ್ ಬಂದಿದ್ದೀರಾ? ಕರಿಗಿರಿ ಕಷ್ಟ ಐತೆ ಇದು. ಅಲ್ಲಿ ನೋಡಿ ನಮ್ಮ ಕೇಳ್ರಿ, ಅವ್ರು ಹೇಳ್ತಾರೆ. ನಮ್ಮ ಗುರುಸ್ವಾಮಿಗಳು ಬರ್ತಾವ, ಗಣೇಶ ಸ್ವಾಮಿಗಳು ಗುರುಸ್ವಾಮಿಗಳು. ಕರಿಗಿರಿ ಬೆಟ್ಟಾಗಿಂತ ಕಷ್ಟ ಐತಲ್ವನ್ರಿ. ದೊಡ್ಡ ಪಾದೆ ನೋಡೋರೆ, ಸಣ್ಣ ಪಾದೆ ನೋಡೋರೆ, ಮೊದಲನೇ ಸತಿ ಪುಲಿಮೇಡ್ ಬಂದವ್ರೆ. ಬರ್ರಿ ಸ್ವಾಮಿ. ಎಲ್ಲಿ ಇಲ್ಲಿ ಎಲ್ಲ ಬಿಸ್ಕೆಟ್ ಖಾಲಿ ಇರ್ಕರ್ದೆ ಪಾದಿರ. ಹೇಳಿ ಸ್ವಾಮಿ. ಮಾತಾಡ್ರಿ. ಅಲ್ಲಪ್ಪ ಸ್ವಾಮಿ, ಇದು ಪುಲ್ಮೇಡ್ ಸ್ವಾಮಿ. ಸ್ವಾಮಿ ಇದು ಫುಲ್ ಮೇಡು, ಇದು ಮೀಡಿಯಂ ಪಾದ. ದೊಡ್ಡ ಪಾದಕ್ಕೆ ಚೆನ್ನಾಗೈತೆ. ನೀವು ವಿಡಿಯೋ ನೋಡಿರೋದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಸ್ವಾಮಿ? ಅವರು ಇನ್ನೊಂದು ಅವರ್ ಬೇಕಾ ಸ್ವಾಮಿ? ಬಿಸ್ಕೆಟ್ ತಿನ್ನಿ, ಎನರ್ಜಿ ಏನು ತೊಂದ್ರೆ ಇಲ್ಲ. ದೇವ್ರು ನೋಡಿದ ತಕ್ಷಣ ಎಲ್ಲ ಮಯ ಆಗುತ್ತೆ. ವಿಡಿಯೋ ಮಾಡ್ತಿದೀನಿ, ಮಾತಾಡೋರು ಮಾತಾಡ್ಬೋದು. ಬಾವುಟ ತೋರ್ಸ್ರಿ. ಅಡ್ಡ ಹಾಕ್ತಿದ್ರ ಬಾವುಟಕ್ಕೆ. ಫೋಟೋ ಹಿಡೀರಿ. ಜೈ ಕರ್ನಾಟಕ ಮಾತೆ. ಇದು ಫುಲ್ ಮೇಡ್ ಅಂತ ತುಂಬಾ ಚೆನ್ನಾಗಿದೆ. ನೀವು ಅಯ್ಯಪ್ಪನ ದರ್ಶನ ಹಿಂದ್ಗಡೆ ಡೋರ್ ಇಂದ ಮಾಡಬಹುದು. ಇದು ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಹೊಸ ಎಕ್ಸ್ಪೀರಿಯನ್ಸ್. ಎಲ್ಲ ಬರ್ಬೇಕು. ಓಂ ಮರಿಯರ ಸುತ ಆನಂದ ಚಿತ್ತ ನಯ್ಯಪ್ಪ. ಇನ್ನ ಬೇಸಿಟ್ಟು ಹೆಂಗಿருக்கு ನೋಡಿ ಸ್ವಾಮಿ. இதே பால்ஸ் இன்னும் வீடியோ பண்ணல. வந்துட்டே இருக்கு போங்க. ಆಚೆ போங்க. ಫಾಲ್ಸ್ ನೋಡ್ರಿ ಎಷ್ಟು ಜೋರಾಗಿ ನೀರು ಹೋಗ್ತೈತೆ. ಅಲ್ಲಿ ಕಾಡೆಮ್ಮೆ 2 ನೀರು ಕುಡಿತಾ ಇದ್ದೇವೆ, ಆದರೆ ನಿಮ್ಮ ಕಣ್ಣು ಕಾಣಲ್ಲ.
ದೂರ ಇದ್ದಾವೆ ನೋಡ್ರಿ. ನೀರು ಹೋಗ್ತೈತೆ. ಈಗ ಸ್ಟಾರ್ಟ್ ಇನ್ನೂ ಫುಲ್ ಮೇಡ ಆಗಿಲ್ಲ, ಇನ್ನು ಮುಂದಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ರಿ. ಪೂರ್ತಿ ಡೌನು ನೀರು ಹೋಗ್ತೈತೆ ನೋಡಿ. ಯಮನ್ ಸ್ವಾಮಿ ಆ ನೀರಲ್ಲೂ ತಲೆ ತೊಳ್ಕೊತಾವ್ರೆ. ನಡೆಯೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಆನೆ ಎತ್ಕೊಂಬಂದ್ಬಿಡ್ತು ಅವ್ರಿಗೆ. ನೋಡ್ರಿ ಅಲ್ಲಿ ಪ್ರವೀಣಿ ಸ್ವಾಮಿ ಅವರು ನೋಡ್ರಿ ಅಲ್ಲಿ ನೋಡಿ. ಈಗಿನ ಆನೆ ಲದ್ಯಾಕೆ ಹೋಗಿದೆ, ನಡೆಯೋಕ್ಕಾಗ್ತಿಲ್ಲ. ಹಾಂ, ಯಾವುದೋ ಹಳದ ನದಿ ನೀರೇ ಇರುತ್ತೆ. ಕಾಲೆಲ್ಲ ತುಂಬ ನೋಡ್ರಿ ಅಲ್ಲಿ. ಹಾಂ, ಭಾರಿ ಚೆನ್ನಾಗೈತೆ ನಡೀರಿ. ಅಂಬ ಸ್ವಾಮಿ ಶರಣಮಯ್ಯಪ್ಪ. ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಇದು ಹಿಡಿದಿದೆ ಸ್ವಾಮಿ, ಇದೇ ಆನೆ ನದಿ. ಈಗಿನ ಹಾಕಿ ಮುಂದಕ್ಕೆ ಹೋಗೈತೆ, ನಾವು ಬೇಗ ಹೋಗ್ಬೇಕು. ಸೆಂಟ್ರಿಗೆ ಬಂದಿದ್ದೀವಿ ಸ್ವಾಮಿಗಳೇ. ಸುತ್ತ ನೋಡ್ರಿ ಬೇರೆ ಹುಳುಗಳು ಇರ್ತವೆ, ಅದಕ್ಕೆ ಇದನ್ನ ಸ್ವಲ್ಪ ರಿಸ್ಕ್ ಆಗುತ್ತೆ. ಆಮೇಲೆ ಏನು ಇಲ್ಲ, ಸುಮ್ಮನೆ ಏನು ಇಲ್ಲ. ಹುಲಿ ಮಾತ್ರ 2-3 ಕಂಡು. ಈ ಹುಲಿ ಮಾತ್ರ ಸಿಕ್ಕಾಪಟ್ಟೆ ಇದಾವೆ. ಆನೆಗಳು ಅಲ್ಲಲ್ಲಿ ನದಿ ಮಾತ್ರ ನೋಡಿದ್ವಿ, ಆನೆ ನೋಡಿಲ್ಲ, ಹುಲಿ ನೋಡಿಲ್ಲ. ಸರ್ಪ ಯಾರು ನೋಡಿ ಸ್ವಾಮಿ ಇದರಲ್ಲಿ? ನೋಡಿದೀವಿ ಕಾಳಿಂಗ ನಾಗರಾವುಗಳು ಮುಂದೆ ಹೋಗ್ತಿದಾವೆ. ನೋಡಿ ಅಲ್ಲಿ ಮುಂದಕ್ಕೆ ಹೋಗ್ತಿರೋದೇ ಫುಲ್ ಮೇಡು. ಇವಾಗ ನಾವು ಫುಲ್ ಡೌನಲ್ಲಿ ಇದ್ದೀವಿ. ಫುಲ್ ಮೇಡು ಅಂದರೆ ಹುಲ್ಲಿನ ಮೇಡು ಅಂತ ಅರ್ಥ. ಇನ್ನೊಂದು 10-15 ನಿಮಿಷದಲ್ಲಿ ಹೋಗಬಹುದು. ಅಲ್ಲಿಂದ ನಿಮಗೆ ಮತ್ತೆ ಮಾಡ್ತೀವಿ. ಕನ್ನಡ ಅವ್ರು ಪಾಠ ಪಾಡು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕಾಪಾಡೋ ಕನ್ನಡ, ಮಾತಾಡೋ ಕರ್ನಾಟಕ ಮಾತೆ, ಕನ್ನಡ ಜೈ ಕರ್ನಾಟಕ ಮಾತೆ. ಸರಿ ಸ್ವಾಮಿ, ಒಪ್ಕೊಂತೀವಿ. ಎಲ್ಲಿದ್ದೀರಾ ಅಂತ ಹೇಳ್ಬೇಕು ತಾನೆ ನೀವು? ಇದು ಸ್ವಾಮಿ ಶರಣಂ ಹುಲಿಮೇಡಿಗೆ ಬರುವ ಭಕ್ತಾದಿಗಳಿಗೆ ಆಂಬುಲೆನ್ಸ್ ವ್ಯವಸ್ಥೆ ಇದೆ. ತೀರಾ ಗಂಭೀರವಾದರೆ ಸನ್ನಿಧಾನಕ್ಕೆ ಬಿಡುತ್ತಾರೆ. ಸ್ವಾಮಿ ಸುಸ್ತಾಯ್ತಾ ಸ್ವಾಮಿಯೇ? ಹೆಂಗೈತೆ ಫುಲ್ ಮೇಡು ಯಾತ್ರೆ? ಸ್ವಾಮಿ ಶರಣಮಯ್ಯಪ್ಪ. ಎಲ್ಲರೂ ಉಲ್ಮೇಡ್ಗೆ ಈ ವಿಡಿಯೋನೇ ಹಾಕ್ತಾರೆ ನೋಡಿ, ಯಾಮಾರಬೇಡಿ. ಸ್ಟಾರ್ಟಿಂಗ್ ಬರೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಪ್ಲೋಡ್ ಮಾಡ್ತೀವಿ. ನೋಡ್ರಿ, ಇದೇ ಉಲ್ಮೇಡು. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಇದನ್ನು ಮಾತ್ರ ನಿಮಗೆ ತೋರಿಸ್ತಾರೆ. ಯಾಕಂದರೆ ಸ್ಟಾರ್ಟಿಂಗ್ ಬರೋ ಬೆಟ್ಟಗಳು ಹತ್ತಬೇಕಾದ್ರೆ ವಿಡಿಯೋ ಮಾಡೋಷ್ಟು ಪರಿಸ್ಥಿತಿ ಚೆನ್ನಾಗಿರಲ್ಲ, ಇರೋದೇ ಇಲ್ಲ ಹೇಳ್ಬೇಕಂದ್ರೆ. ಹಂಗಾಗಿ ಇದನ್ನು ನೋಡಿಕೊಂಡು ಯಾಮಾರಬೇಡ್ರಿ. ಹತ್ತಬೋದು, ಹತ್ತಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ಹತ್ಬೋದು. ದೇವ್ರು ನೆನೆಸ್ಕೊಂಡು ಹತ್ತಿ ಬರ್ಬೋದು. ನಾವೇ ಹತ್ತು ಬಂದಿದ್ದೀವಿ, ನಾವೇ ಹತ್ತು ಬಂದು ಮಾತಾಡ್ತೀವಿ ಅಂದರೆ ನೀವೆಲ್ಲ ಆರಾಮಾಗಿ ಹತ್ಬೋದು. ಕುಡಿಯೋ ವ್ಯವಸ್ಥೆ ಮಾಡಿದ್ದಾರೆ ನೋಡ್ರಿ. ಇದೆ ಕಟ್ಟೆ, ಸಿಂಹ, ಹುಲಿ, ಆನೆ. ಜೋರ ಹೇಳಿ, ಜೋರಾಗಿ ಎಲ್ಲೇ ಹೇಳಕ್ಕಾಗುತ್ತೆ. ಜೈ ಚಿಕ್ಕಮಗಳೂರು. ಸ್ವಾಮಿ ಕತ್ತೆ ಉಳ್ಕೋ ತರ ವಸ್ತಿಗೆ ಅಲ್ಲ ಕಣ್ರಿ. ಸೌತ್ ರೈಲ್ವೆ ಅಂತ ಬರ್ತಾರೆ. ಮಾತಾಡ್ರಿ ಸ್ವಾಮಿ. ಮಾತಾಡೋಣ. ಕಪ್ಪಗಂಜಿ, ಕೇಪಗಂಜಿ. ನಾನು ಹೇಳ್ತೀನಿ ಕೊಡ್ರಿ. ಅಲ್ಲಿ ಹೇಳ ಸ್ವಾಮಿ, ಇದೇ ಹೋಟೆಲ್ ನೋಡ್ರಿ. ಇಲ್ಲಿ ಕಪ್ಪಗಂಜಿ ಅಂತ ಸಿಗುತ್ತದೆ. ಇದು ಫ್ರೀಯಾಗಿ ಕೊಡುವುದಿಲ್ಲ, ಕಾಸು ಕೊಡ್ಬೇಕು. ನೀವು ಏನಾರ ಊಟ ಮಾಡ್ಬೇಕು ಅಂದ್ರೆ ಸನ್ನಿಧಿಗೆ ಹೋಗೋದ್ರಲ್ಲಿ ಇದೊಂದೇ ಇರೋದು. ಇಲ್ಲೇ ಊಟ ಮಾಡ್ಕೊಂಡು ಹೋಗಿ. ಬೇಡಿ ಸ್ವಾಮಿ. ಪುಲ್ಮೇಡು ಅಂತ ಹೇಳಿ ಎಲ್ಲ ಬೆಟ್ಟ ಗುಡ್ಡ ತೋರಿಸಿ ಯಾಮಾರ್ಸಾರ. ದೊಡ್ಡಪಾದಕ್ಕಿಂತ ಜೋರಾಗೈತೆ, ದೊಡ್ಡದಾಗೈತೆ. ಯೂಟ್ಯೂಬರ್ಸ್ ಭಾರಿ ಯಾಮಾರ್ಸಾರ. ಯಾರು ನೋಡಿ ಬರ್ಬೇಡ್ರಿ. ದೊಡ್ಡ ಪಾದನೇನ್ರಿ? ಬರ್ರಿ, ನಿಮಗೂ ಒಂದು ಅನುಭವ ಚೆನ್ನಾಗೈತೆ. ಆದ್ರೆ ಅವ್ರು ಹೇಳೋಷ್ಟು ಚಿಕ್ಕದಾಗಿಲ್ಲ. ಏನು ಕಷ್ಟ ಇಲ್ಲ, ಸೂಪರ್ ಆಗೈತೆ. ಏನು ಕಷ್ಟ ಏನಿಲ್ಲ. ಇಷ್ಟಪಟ್ರೆ ಯಾವ್ದು ಕಷ್ಟ ಆಗಲ್ಲ. ಆನೆಗಳಿದಾವೆ. ಇಲಿ ಬಿಟ್ರೆ ಹುಲಿ ಎಲ್ಲ ನೋಡಿಲ್ಲ ನಾವು. ಇಲಿ ಸಿಕ್ತು, ಹುಲಿ ಸಿಕ್ಕಿಲ್ಲ, ಮುಂದಕ್ಕೆ ಸಿಗ್ಬೋದು ಹುಲಿ. ಆನೆ ನೋಡಿದೀವಿ. ಕಷ್ಟಪಟ್ರೆ ಸುಖ ಇದ್ದೇ ಇರುತ್ತೆ.
ಇದೆಯಾ? ಚೆಕಿಂಗ್ ಮಾಡ್ರೆ ಅದು ಕಟ್ಟಂಗೆ ഒന്ന് രണ്ട് മൂന്ന് നാല് അഞ്ച് ആറ് ഏഴ് ಬಯ್ಯಪ್ಪ ಬರ್ರಿ ಊಟ ಮಾಡ್ಕೊಂಡು ದರ್ಶಿ ಸ್ವಾಮಿ ಎಲ್ಲಿ ಅವರು ಹೋಗಾರ ಇಲ್ಲಿ ದರ್ಶಿ ಸ್ವಾಮಿ ಹೆಂಗ ಇನ್ನ 8 ಕಿಲೋಮೀಟರ್ ನಮ್ಮ ಪಾದಯಾತ್ರೆ ಮುಕ್ತಾಯಗೊಳ್ಳಲಿದೆ. ಇದೇ ರಾಸ್ತೆ ನೋಡಿ. ಗಂಜಿ ಸಿಗುತ್ತೆ. ಬೇರೆ ಕಡೆಯಿಂದ ಆ ಕಡೆಗೆ ಹೋದ್ರೆ ಯಾವ ಪ್ರಾಣಿಗೆ ಫುಲ್ ಮೇಡ್ ಹೆಂಗೈತೆ ಸ್ವಾಮಿ? ಆಗೈತೆ ಈ ಗಂಜಿ ಫುಲ್ ಆಯ್ತು ಸ್ವಾಮಿ. ಒಂದು ಬೋಂಡ 20 ರೂಪಾಯಿ. ಇಂಥ ಗಂಜಿ ಕುಡ್ದೆ ಫುಲ್ ಆಗೈತೆ ಸ್ವಾಮಿ ನಿಮಗೆ? ಪುಲಿಮೇಡು ಫುಲ್ ಆಗಿದೆ. ನಡಿ ಸ್ಟಾರ್ಟಿಂಗ್ ಹತ್ಕೊಂಡು ಹೋಗ್ಬಿಡ್ಬೋದು. ಎಲ್ಲೈತೆ ಆನೆ ತೋರಿಸ್ರಿ. ಹಿಂಡೆಲ್ಲ ನಡೀತಿತ್ತು ಅವಾಗ ನಿಂತ್ಕೊಂಡು ಓಡಾಡ್ತಿದ್ದು ಎಲ್ಲ ಬರ್ತಿದ್ದೆ ನಾನು. ತೆಗಿತೀರಾ? ತೆಗಿತೀವಿ. ಎಷ್ಟು ಸುಮ್ ಬರ್ತಾಯ್ತು ಸ್ವಾಮಿ. ಅಲ್ಟ್ರಾನಾ ರಿಯಲ್ಮಿನ ಯಾವುದು? ನಡು ಸಮಿ ಇದೇ ಪೊನ್ನಂಬಲ ಮೇಡಮ್ ಅಂತ ಇಲ್ಲಿ ಕುಂತ್ಕೊಂಡು ನೋಡ್ರೆ ಆಪೋಸಿಟ್ ಜ್ಯೋತಿ ಕಾಣುತ್ತೆ. ಯಾವ್ದು ಪೊನ್ನಂಬಲ ಮಾಡಿ ಸ್ವಾಮಿ? ಇದೇ ಪನ್ನಂಬಲ ಮೇಡೋ ಸಣ್ಣದಿನ ಕಾಣುತ್ತೆ ಹಂಗೆ ಸ್ವಾಮಿ. ಇದೇ ಪನ್ನಂಬಲ ಮೇಡೋ. ಜ್ಯೋತಿ ಕಾಣೋದಿಲ್ಲ ಸ್ವಾಮಿ, ನೋಡ್ಕೊಂಡ್ರೆ ಜ್ಯೋತಿ ಕಾಣೋದಿದೆ ನೋಡಿ ಸ್ವಾಮಿ. ಅದೇ ಸನ್ನಿಧಿ. ಇನ್ನ 5 ಕಿಲೋಮೀಟರ್ ಹೋಗ್ಬೇಕು. ಹತ್ತಿರ ಕಂಡಂಗೆ ಕಾಣುತ್ತೆ ನೋಡಿ ಸ್ವಾಮಿ. ಇದೇ ಜ್ಯೋತಿ ಕಾಣುವ ಸ್ಥಳ ಪನ್ನಂಬಲ ಮೇಡಿಂದ ಈ ಕಡೆಗೆ. ಅಲ್ಲೇ ಕಾಣ್ತಾ ಇಲ್ಲ ಸ್ವಾಮಿ. ಯಾವ್ದು ಇಲ್ಲಿ ಆಪೋಸಿಟ್ ಇದೊಂದು ಬೆಟ್ಟ ಹಿಡಿದ್ರೆ ಸ್ವಾಮಿ ಸನ್ನಿಧಾನ. 4 ಕಿಲೋಮೀಟರ್ ಐತೆ ಅದ್ರೆ ಕೆಳಗೆ ಇಳಿಯೋದ ಪೂರ್ತಿ ಕಾಡೆ. ಹತ್ತದೇನಿಲ್ಲ ಸ್ವಾಮಿ ಇಳಿಯೋದು. ಶಿವಸ್ವಾಮಿ ಹೆಂಗೈತೆ ನಡೆಯೋದು? ಅಯ್ಯೋ ಭಗವಂತ ನೀನ್ ನಡೆ ನೋಡಿ ತೋರ್ಸಿಲ್ಲ ಕತ್ತೆ ಜಾಡು ಕತ್ತೆ ಜಾಡು. ಆಯ್ ಬಾಣ ಆಯ್ತು ಸ್ವಾಮಿ. ಆಯ್ತು ಸ್ವಾಮಿ. ಬೆಟ್ಟ ತೋರಿಸ್ರಿ ಅವ್ರಿಗೂ ಗೊತ್ತಾಗಲಿ ಮೇಕೆ. ಕುಡಿಯೋಣ. ಹೇಳಿ ಸಜೆಷನ್. ಸ್ವಾಮಿ ನಿಜವಾಗೂ 2 ಕಿಲೋಮೀಟರ್ ಇದೆ 2 ಕಿಲೋಮೀಟರ್ ಅಂತ ಹಾಕ್ರಿ. ಸುಮ್ಮನೆ ಯಾಕೆ 2 ಕಿಲೋಮೀಟರ್ ಅಂತ 20 ಕಿಲೋಮೀಟರ್ ತನಕ ಅದನ್ನೇ ಹೇಳ್ತೀರಾ ಅಂತ. ಅಂದರೆ ನಿಮಗೆ 2 ಕಿಲೋಮೀಟರ್ ನಡೆಯೋದು 20 ಕಿಲೋಮೀಟರ್ ನಡೆಯಂಗೆ ಫೀಲ್ ಆಗ್ತೈತಿ. ಹಂಗಿಲ್ಲ ಸ್ವಾಮಿ, ನೀವೇ ನೋಡಿ ಸ್ವಾಮಿ. ಅಲ್ಲೊಂದು ಬೋರ್ಡ್ ಹಾಕಲ್ವಾ ಸ್ವಾಮಿ? ಏನು ಗೊತ್ತಾ, 1 ಹೆಜ್ಜೆ 5 ಹತ್ತ ಹಾಕ್ಬೇಕು. ಅದೇ ಆಗುತ್ತೆ ಸ್ವಾಮಿ.
சார்ஜ் போட்டிருந்தாலும் இருக்கும் இல்ல அதெல்லாம் தான் சாமி போட்டிருக்கிறேன். இல்ல சாமி பின்படி அது ஆனா பக்கத்துல வந்துட்டோம். அதான் பெரிய விஷயம். ஒரு மணி நேரத்துல தரிசனம். சுவாமியே சரணமையப்பா தர்ம சாஸ்தாவே சரணமையப்பா அப்பா சுவாமியே சரணமையப்பா சுவாமியே சரணமையப்பா எட்டாம் படியே சரணமையப்பா பண்ண சுவாமியே சரணமையப்பா